ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಒಂದು ಜನಾಂಗದ ಕಥೆಯನ್ನ ನೋಡೋಣ. ಈ ಜನಾಂಗದವರು ಹಲವು ವರ್ಷಗಳ ದಬ್ಬಾಳಿಕೆ ಮತ್ತು ತುಳಿತದಿಂದ ಸಾಕಾಗಿ ತಿರುಗಿ ಬಿದ್ದ ಕತೆ. ಈ ಕಥೆಯಲ್ಲಿ ಹಲವಾರು ಪಾತ್ರಗಳು ಬರುತ್ತೆ. ಆ ಪಾತ್ರಗಳು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಪ್ರತಿಯೊಬ್ಬರಿಗೆ ಅವರದ್ದೇ ಆದ ಮಹತ್ವ ಇದೆ. ಸೊ ಇನ್ನೂ ಹೇಳಬೇಕಾದ್ರೆ ಈ ಮೂವಿ ಕೆಲವೊಂದು ಸತ್ಯ ಘಟನೆಯನ್ನ ಆಧರಿಸಿ ತೆಗೆಯಲಾಗಿದೆ. ಸೊ ಈ ಮೂವಿ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ ಅವರು ಹೇಳಿದ್ರು, ಅದಕ್ಕೆ ಈ ಮೂವಿನ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯೊಳಗೆ ಬಂದರೆ ಇಲ್ಲಿ ಒಂದು ಹುಡುಗಿ ಪಿಟ್ಸ್ ಬಂದು ರೋಡ್ ಮೇಲೆ ಬಿದ್ದಿರ್ತಾಳೆ. ಆಕೆಯ ಪಕ್ಕದಿಂದ ತುಂಬಾ ಗಾಡಿಗಳು ಹೋಗ್ತಿರುತ್ತೆ. ಆದ್ರೆ ಯಾರೊಬ್ಬರು ಕೆಳಗಿಳಿದು ಆಕೆಗೆ ಹೆಲ್ಪ್ ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಸೀನಿಲಿಂದ ಕಟ್ ಆಗಿ 12 ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಕರ್ಣನ್ ಎಂಬ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಹಿಡ್ಕೊಂಡು ಹೋಗ್ತಿರ್ತಾರೆ ಮತ್ತು ಇವರು ಹೋಗ್ತಿದ್ದಾಗ ದಾರಿಯಲ್ಲಿ ಅವನನ್ನ ಹೊಡಿತಿರ್ತಾರೆ. ಇಲ್ಲಿ ನಮಗೆ ಕೊಡಿಯಾಂಕಲ್ ಎಂಬ ವಿಲೇಜ್ ನ ತೋರಿಸ್ತಾರೆ. ಇಲ್ಲಿನ ಪ್ರಜೆಗಳು ಕರ್ಣನ್ಗಾಗಿ ಪೂಜೆಯನ್ನ ಮಾಡ್ತಿರ್ತಾರೆ. ಈಗ ಕರ್ಣನ್ ಸ್ಟೇಷನ್ಗೆ ಬಂದಾಗ ಊರಿನ ಜನ ಬಂದು ಸ್ಟೇಷನ್ ಮುಂದೆ ಧರಣಿ ಮಾಡ್ತಾರೆ. ಇಲ್ಲಿಂದ ಸ್ಟೋರಿ ಕರ್ಣನ್ ಅರೆಸ್ಟ್ ಆಗೋ ಮುಂಚೆ 1997ರಿಂದ ಸ್ಟಾರ್ಟ್ ಆಗುತ್ತೆ. ಕೊಡಿಯಾಂಕಲ್ ಎಂಬ ಒಂದು ಊರಲ್ಲಿ ಕೆಲವು ಆದಿವಾಸಿ ಹಿಂದುಳಿದ ಜನರನ್ನ ತೋರಿಸ್ತಾರೆ. ಇಲ್ಲಿ ಇವರು ಒಂದು ತಲೆ ಇಲ್ಲದ ಮೂರ್ತಿಯನ್ನ ದೇವರಂತ ಪೂಜೆ ಮಾಡ್ತಿರ್ತಾರೆ. ಇಲ್ಲಿ ನಮಗೆ ಕರ್ಣನ್ನ ತೋರಿಸ್ತಾರೆ. ಕರ್ಣನ್ ಓದಿಕೊಂಡಿರ್ತಾನೆ, ಆದ್ರೆ ಯಾವುದೇ ಕೆಲಸ ಮಾಡದೆ ಊರಲ್ಲಿ ಖಾಲಿಯಾಗಿ ತಿರುಗ್ತಿರ್ತಾನೆ. ಇದು ಕರ್ಣನ್ ತಾಯಿಗೆ ಇಷ್ಟ ಆಗ್ತಿರಲ್ಲ. ಆಕೆ ಅವನಿಗೆ ಯಾವ್ದಾದರೂ ಕೆಲಸ ಮಾಡುವಂತ ಹೇಳ್ತಿರ್ತಾಳೆ. ಕರ್ಣನ್ಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾನೆ. ಈತನ ಹೆಸರು ಯಮನ್. ಯಮನ್ ಕೂಡ ಏನು ಕೆಲಸ ಮಾಡದೆ ಕರ್ಣನ್ ಹಾಕೊಂಡು ಊರಲ್ಲಿ ಖಾಲಿ ತಿರುಗ್ತಿರ್ತಾನೆ. ಊರಲ್ಲಿ ಇವರು ಒಂದು ವಿಶೇಷವಾದ ಆಚರಣೆಯನ್ನ ಮಾಡ್ತಿರ್ತಾರೆ. ಇದರಲ್ಲಿ ಇವರು ಒಂದು ಮೀನು ಮತ್ತು ತಲೆಯಿಲ್ಲದ ಆ ಮೂರ್ತಿಯನ್ನ ಪೂಜೆ ಮಾಡ್ತಿರ್ತಾರೆ. ಇವರ ಹತ್ರ ಒಂದು ಅನಾದಿಕಾಲದ ಕತ್ತಿ ಇರುತ್ತೆ. ಇವರ ಆಚರಣೆ ಪ್ರಕಾರ ಆ ಕತ್ತಿಯಿಂದ ಆ ಮೂರ್ತಿಗೆ ಪೂಜೆ ಮಾಡಿ ಒಂದೇ ಏಟಿನಲ್ಲಿ ಆ ಮೀನನ್ನ ಕಡಿಬೇಕಾಗಿರುತ್ತೆ. ಹೀಗೆ ಮಾಡಿದ್ರೆ ಅವರನ್ನ ವೀರ ಅಂತ ಘೋಷಣೆ ಮಾಡಿ ಮುಂದಿನ ವರ್ಷ ಜಾತ್ರೆ ನಡೆಯುವವರೆಗೂ ಆ ಕತ್ತಿಯನ್ನ ಆ ವ್ಯಕ್ತಿ ಮನೆಯಲ್ಲಿ ಇಡ್ತಿರ್ತಾರೆ. ಆದ್ರೆ ಯಾರಾದ್ರೂ ಆ ಚಾಲೆಂಜ್ ತಗೊಂಡು ಆ ಮೀನನ್ನ 2 ಭಾಗವಾಗಿ ಕತ್ತರಿಸೋಕೆ ಆಗಿಲ್ಲ ಅಂದ್ರೆ ಅವರು ಆ ಚಾಲೆಂಜ್ ತಗೊಂಡ ವ್ಯಕ್ತಿಯ ತಲೆಯನ್ನ ಕಡಿತಿರ್ತಾರೆ. ಅದಕ್ಕೆ ಯಾರು ಆ ಮೀನಿನ ತಂಟೆಗೆ ಹೋಗ್ತಿರಲ್ಲ. ಆದ್ರೆ ಈ ಬಾರಿ ಕರ್ಣನ್ ಈ ಸಾಹಸ ಕಾರ್ಯಕ್ಕೆ ಮುಂದಾಗ್ತಾನೆ. ಒಬ್ಬ ವ್ಯಕ್ತಿ ಮೀನನ್ನ ಮೇಲೆ ಒಗೆದಾಗ ಕರ್ಣನ್ ಕತ್ತಿಯಿಂದ ಮೀನನ್ನ 2 ತುಂಡಾಗಿ ಮಾಡ್ತಾನೆ. ಇದನ್ನ ನೋಡಿ ಊರವರೆಲ್ಲ ಖುಷಿ ಆಗ್ತಾರೆ. ಅಲ್ಲಿ ಸಂಭ್ರಮ ಸ್ಟಾರ್ಟ್ ಆಗುತ್ತೆ. ಈಗ ಇವರು ಕರ್ಣನ್ನ ಒಂದು ಆನೆ ಮೇಲೆ ಕುಳಿಸಿ ಮೆರವಣಿಗೆ ಮಾಡ್ತಾರೆ. ಇವರು ಮೆರವಣಿಗೆ ಮಾಡ್ತಾ ಮೇನ್ ರೋಡ್ ಮೇಲೆ ಬರ್ತಾರೆ. ಇವರ ಮೆರವಣಿಗೆಯಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದರಲ್ಲಿ ಒಂದು ಪೊಲೀಸ್ ಜೀಪ್ ಕೂಡ ಇರುತ್ತೆ. ಇಲ್ಲಿ SI ಹೊಸದಾಗಿ ಬಂದಿರ್ತಾನೆ. ಅದಕ್ಕೆ ಆತ ಡ್ರೈವರ್ಗೆ ಇಲ್ಲೇನು ನಡೀತಾ ಇದೆ ಅಂತ ಕೇಳ್ತಾನೆ. ಈಗ ಡ್ರೈವರ್ ಈ ಊರಿನ ಇತಿಹಾಸವನ್ನ ಹೇಳ್ತಾನೆ. ಇವರ ಊರು ಈ ರೋಡಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇವರ ಊರಿಗೆ ಒಂದು ಬಸ್ ಸ್ಟಾಪ್ ಸಹ ಇಲ್ಲ. ಇವರು ಸಿಟಿಗೆ ಹೋಗ್ಬೇಕಾದ್ರೆ ಲಾರಿ ಅಥವಾ ಟ್ರಕ್ ಏರಿ ಹೋಗ್ತಾರೆ. ಇನ್ನು ಬಸ್ ಹಿಡಿಬೇಕಾದ್ರೆ ಪಕ್ಕದ ಊರಾದ ಮೈಲಾರ್ಗೆ ಹೋಗಿ ಬಸ್ ಏರ್ಬೇಕು. ಆದ್ರೆ ಇವರು ಅಲ್ಲಿಂದ ಬಸ್ ಏರಿದರೆ ಆ ಊರಿನ ಜನ ಇವರ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ. ಅದಕ್ಕೆ ಯಾವಾಗ್ಲೂ ಈ 2 ಊರಿನ ನಡುವೆ ಜಗಳ ಆಗ್ತಿರುತ್ತೆ. ಇದರಿಂದ ಇವರು ತುಂಬಾ ಸಾರಿ ಬಸ್ ಸ್ಟಾಪ್ ಗಾಗಿ ಅರ್ಜಿ ಹಾಕಿದ್ರು. ಇಲ್ಲಿವರೆಗೆ ಇವರಿಗೆ ಬಸ್ ಸ್ಟಾಪ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಇವರು ಕರ್ಣನ ಮೆರವಣಿಗೆ ಮಾಡ್ತಾ ವಾಪಸ್ ತಮ್ಮ ಊರಿಗೆ ಬರ್ತಾರೆ. ಇಲ್ಲಿ ದ್ರೌಪದಿ ಅನ್ನೋ ಹುಡುಗಿ ಕರ್ಣನ ನೋಡ್ತಿರ್ತಾಳೆ. ಆಕ್ಚುಲಿ ಈಕೆ ಕರ್ಣನ ಲವರ್ ಆಗಿರ್ತಾಳೆ. ಕರ್ಣನ್ ಕೂಡ ಆಕೆಯನ್ನ ಲವ್ ಮಾಡ್ತಿರ್ತಾನೆ. ಆದ್ರೆ ಇದು ದ್ರೌಪದಿ ಅಣ್ಣ ಒಡೆಮಲಯನ್ಗೆ ಇಷ್ಟ ಇರಲ್ಲ. ಅವನಿಗೆ ಕರ್ಣನ್ ಅಂದ್ರೆ ಆಗ್ತಿರಲ್ಲ. ಇನ್ನೊಂದು ಕಡೆ ಆ ಊರಲ್ಲಿದ್ದ ಒಬ್ಬ ಹುಡುಗ ಒಂದು ಕುದುರೆನ ಖರೀದಿ ಮಾಡಿ ಊರಲ್ಲಿ ತಗೊಂಡು ಬರ್ತಾನೆ. ಅಲ್ಲಿ ಬಾವಿಯಲ್ಲಿ ಸ್ನಾನ ಮಾಡ್ತಿದ್ದ ಕರ್ಣನ್ ಮತ್ತು ಯಮನ್ ಆ ಹುಡುಗನನ್ನ ಮಾತಾಡಿಸ್ತಾರೆ. ಈಗ ಮಾರನೇ ದಿನ ಒಬ್ಬ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಂತ ತನ್ನ ತಂದೆ ಜೊತೆ ಮೈಲಾರ ಬಸ್ ಸ್ಟಾಪ್ಗೆ ಬರ್ತಾಳೆ. ಇಲ್ಲಿ ಮೈಲಾರ ಊರಿನ ಕೆಲವು ಯುವಕರು ಅಲ್ಲಿಗೆ ಬರ್ತಾರೆ. ಇವರು ಆ ಹುಡುಗಿಯನ್ನ ನೋಡಿ ಆಕೆಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆಗ ಆಕೆಯ ತಂದೆಗೆ ಇದು ಇಷ್ಟ ಆಗಲ್ಲ. ಆಗ ಆತ ಅವರಿಗೆ ಹೀಗೇಕೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ಅವರು ವಿನಾಕಾರಣ ಆತನಿಗೆ ಹೊಡಿತಾರೆ. ಈ ವಿಷಯ ಕರ್ಣನ್ಗೆ ಗೊತ್ತಾದಾಗ ಆತ ಹೋಗಿ ಮೈಲಾರ್ ಊರಿನ ಆ ಹುಡುಗರಿಗೆ ಹೊಡಿತಾನೆ. ಇದು ಕರ್ಣನ್ ಊರಿನವರಿಗೆ ಗೊತ್ತಾದಾಗ ಅವರು ಕರ್ಣನ್ ಮತ್ತು ಯಮನ್ನ ಕರೆದು, ನೀವ್ಯಾಕೆ ಆ ಹುಡುಗರನ್ನ ಹೊಡೆಯಕ್ಕೆ ಹೋದ್ರಿ? ನಮ್ಮ ಊರಿನವರ ಹತ್ರ ಸ್ವಂತ ಜಮೀನಿಲ್ಲ. ನಾವೆಲ್ಲ ಅದೇ ಊರಿಗೆ ಕೆಲಸಕ್ಕೆ ಹೋಗ್ಬೇಕು. ಇದೇ ಸಿಟಿನಲ್ಲಿ ಅವರು ನಮ್ಮನ್ನ ಕೆಲಸಕ್ಕೆ ತಗೊಂಡಿಲ್ಲ ಅಂದ್ರೆ ನಾವು ಕೆಲಸಕ್ಕಾಗಿ ಪರದಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಕರ್ಣನ್, ನಮಗೆ ಕೆಲಸದ ಅವಶ್ಯಕತೆ ಇರೋ ತರ ಅವರಿಗೂ ಅವರ ಹೊಲ ಮನೆಗಳಿಗೆ ಕೆಲಸಗಾರರ ಅವಶ್ಯಕತೆ ಇದೆ. ನಾವೇನು ಅವರ ಗುಲಾಮರಲ್ಲ. ನಾವು ಕೆಲಸ ಮಾಡಿದ್ರೆ ಮಾತ್ರ ಅವರು ಸಂಬಳ ಕೊಡ್ತಾರೆ. ನಮ್ಮ ಊರಿನ ಯುವಕರು ಹೊರಗೆ ಹೋಗಿ ಚೆನ್ನಾಗಿ ಓದ್ಕೊಂಡ್ರೆ ನಾವೆಲ್ಲ ಒಳ್ಳೆ ಕೆಲಸದಲ್ಲಿ ಇರಬಹುದು. ಅದಕ್ಕೆ ಆ ಊರಿನವರು ಹಾಗಾದ್ರೆ ನಮ್ಮ ಕೆಲಸಕ್ಕೆ ಯಾರೂ ಇರಲ್ಲ ಅಂತ ನಮ್ಮ ಮಕ್ಕಳನ್ನು ಶಾಲೆ ಕಾಲೇಜುಗಳಿಗೆ ಹೋಗೋದನ್ನ ತಡೀತಿದ್ದಾರೆ. ಮತ್ತು ಅದಕ್ಕೆ ಅವರು ನಾವು ಹೊರಗೆ ಕೆಲಸಕ್ಕೆ ಹೋಗ್ತೀವಂತ ನಮ್ಮ ಊರಿಗೆ ಬಸ್ ಬರೋದನ್ನ ತಡೀತಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಊರವರೆಲ್ಲ, ಆದ್ರೂ ನೀನು ಅವರನ್ನ ಹೊಡೆಯೋ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಅಲ್ಲೇ ಕೂತಿದ್ದ ದುರ್ಯೋಧನ ಎಂಬ ವ್ಯಕ್ತಿ ಎದ್ದು ಕರ್ಣನ್ನ ಹೊಗಳ್ತಾನೆ. ಈತ ಆ ಊರಿನ ಮುಖ್ಯಸ್ಥನಾಗಿರ್ತಾನೆ. ಈತ ಕರ್ಣನ್ಗೆ ನೀನು ಸರಿಯಾದದನ್ನೇ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಇನ್ನೊಂದು ವಿಶೇಷತೆ ಏನಂದ್ರೆ ಈ ಊರಿನ ಪ್ರತಿಯೊಬ್ಬರ ಹೆಸರು ಮಹಾಭಾರತದಲ್ಲಿ ಬರುವ ಪಾತ್ರದ ಹೆಸರಿನ ಮೇಲೆ ಇರುತ್ತೆ. ಇನ್ನೊಂದು ಕಡೆ ಮೈಲಾರ ಊರಿನ ಮುಖ್ಯಸ್ಥನ ತೋರಿಸ್ತಾರೆ. ಈತ ಆ ವಧೆತಿಂದ ಯುವಕರಿಗೆ, ನೋಡಿ ನೀವು ಪದೇ ಪದೇ ಅವರನ್ನ ಸತಾಯಿಸೋದು ಬಿಟ್ಟುಬಿಡಿ. ಏಕೆಂದ್ರೆ ನಾವು ಅವರ ಮೇಲೆ ಮೊದಲೇ ತುಂಬಾ ಅತ್ಯಾಚಾರ ಮಾಡಿದ್ದೀವಿ. ಅವರ ಊರಲ್ಲಿ ಸ್ಕೂಲ್ ಇಲ್ಲ, ಹಾಸ್ಪಿಟಲ್ ಇಲ್ಲ, ಬಸ್ ಸ್ಟಾಪ್ ಇಲ್ಲ. ಅವರು ಏನೇ ಬೇಕಿದ್ರೂ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾವು ಪದೇ ಪದೇ ಸತಾಯಿಸಿದ್ರೆ ಅವರು ತಿರುಗಿ ಬೀಳೋ ಸಾಧ್ಯತೆ ಇದೆ. ಅದಕ್ಕೆ ಯಾರನ್ನಾದ್ರೂ ಹೊಡಿಬೇಕಿದ್ರೆ ಟೈಮ್ ನೋಡಿ ಹೊಡಿಬೇಕು ಅಂತ ಹೇಳ್ತಾನೆ. ಈಗ ಕರ್ಣನ್ ಮತ್ತು ಯಮನ್ನ ತೋರಿಸ್ತಾರೆ. ಇವರು ಒಂದು ಕಡೆ ಕೂತಿದ್ದಾಗ ಅಲ್ಲಿ ಒಂದು ಕತ್ತೆ ಬರುತ್ತೆ. ಇದರ ಕಾಲುಗಳನ್ನ ಕಟ್ಟಿ ಹಾಕಿರ್ತಾರೆ. ಇದನ್ನ ನೋಡಿ ಕರ್ಣನ್ ಯಾಕೆ ಅದರ ಕಾಲನ್ನ ಕಟ್ಟಿದ್ದಾರೆ ಅಂತ ಕೇಳ್ತಾನೆ.
ಆಗ ಯಮನ್, ನೀನು ಅದರ ಕಾಲನ್ನ ಬೆಚ್ಚಿದ್ರೆ ಆ ಕತ್ತೆ ಆ ಕಡೆ ಈ ಕಡೆ ಓಡುತ್ತೆ, ಇದರಿಂದ ಅದರ ಓನರ್ಗೆ ಅದನ್ನ ಹಿಡಿಯೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅಲ್ಲಿಂದ ದ್ರೌಪದಿ ಮತ್ತು ಬಸ್ ಸ್ಟಾಪ್ ನಲ್ಲಿದ್ದ ಆ ಹುಡುಗಿ ಹೋಗ್ತಿರ್ತಾರೆ. ಆಗ ಕರ್ಣನ್ ಆಕೆಗೆ, ಯಾಕೆ ನೀನು ಕಾಲೇಜ್ಗೆ ಹೋಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆಕೆ, ನಿನ್ನೆ ನಡೆದ ಘಟನೆಯಿಂದ ನನ್ನ ತಂದೆ ತಾಯಿ ತುಂಬಾ ಭಯಪಟ್ಟಿದ್ದಾರೆ, ಅದಕ್ಕೆ ನಾನು ಮುಂದಿನ ವರ್ಷದಿಂದ ಓದಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಕರ್ಣನ್ ಎಷ್ಟೇ ಹೇಳಿದರೂ ಆಕೆ ಕೇಳೋದಿಲ್ಲ. ಈಗ ಮಾರನೇ ದಿನ ಕರ್ಣನ್ ಅಕ್ಕ ಕರ್ಣನ್ಗೆ ಸಿಆರ್ಪಿಎಫ್ ಸೆಲೆಕ್ಷನ್ ನಡೀತಾ ಇದೆ, ಅಪ್ಲಿಕೇಶನ್ ಹಾಕು ಅಂತ ದುಡ್ಡು ಕೊಡ್ತಾಳೆ. ಈಗ ಕರ್ಣನ್ ಯಮನ್ನ ಕರ್ಕೊಂಡು ಸಿಆರ್ಪಿಎಫ್ ಸೆಲೆಕ್ಷನ್ ನಲ್ಲಿ ಭಾಗವಹಿಸೋಕೆ ಹೋಗ್ತಾನೆ. ಈತ ಬಸ್ಗಾಗಿ ಮೇನ್ ರೋಡ್ಗೆ ಬಂದಾಗ ಅಲ್ಲಿಂದ ಹೋಗ್ತಿದ್ದ ಬಸ್ ಅಲ್ಲಿ ಸ್ಟಾಪ್ ಆಗಲ್ಲ. ತುಂಬಾ ಹೊತ್ತು ವೇಟ್ ಮಾಡಿದರೂ ಅಲ್ಲಿ ಯಾವ ಬಸ್ ಸ್ಟಾಪ್ ಆಗದಿದ್ದಾಗ ಇವರು ಒಂದು ಲಾರಿ ಏರಿ ಸೆಲೆಕ್ಷನ್ಗೆ ಬರ್ತಾರೆ. ಇಲ್ಲಿ ಕರ್ಣನ್ ಪಾರ್ಟಿಸಿಪೇಟ್ ಮಾಡ್ತಾನೆ. ಅವನು ತುಂಬಾ ರೌಂಡ್ಸ್ ಅಲ್ಲಿ ಪಾಸ್ ಆಗ್ತಾನೆ. ಇವರು ವಾಪಸ್ ಊರಿಗೆ ಬರ್ತಿದ್ದಾಗ ಬಸ್ ಅಲ್ಲಿ ಕರ್ಣನ್ ಊರಿನ 10-12 ಜನ ಇರ್ತಾರೆ. ಇಲ್ಲಿ ದ್ರೌಪದಿ ಕೂಡ ಇರ್ತಾಳೆ. ಇಲ್ಲಿ ಕರ್ಣನ್ ಕಂಡಕ್ಟರ್ಗೆ ತಮ್ಮ ಊರಿಗೆ ಟಿಕೆಟ್ ಕೊಡುವಂತೆ ಹೇಳ್ತಾನೆ. ಆದ್ರೆ ಆತ, ನಿಮ್ಮ ಊರಲ್ಲಿ ಸ್ಟಾಪ್ ಇಲ್ಲ, ನೀವು ಮೈಲಾರ್ನಲ್ಲಿ ಇಳಿಬೇಕು ಅಂತ ಹೇಳ್ತಾನೆ. ಆದ್ರೆ ಕರ್ಣನ್ ಕೇಳಲ್ಲ. ಇದಕ್ಕೆ ಕರ್ಣನ್ ಮತ್ತು ಕಂಡಕ್ಟರ್ ನಡುವೆ ಜಗಳ ಆಗುತ್ತೆ. ಈಗ ಕರ್ಣನ್ ಊರು ಬರುತ್ತೆ. ಇಲ್ಲಿ ಈತ ಬಸ್ ನಿಲ್ಲಿಸುವಂತೆ ಹೇಳ್ತಾನೆ. ಆದ್ರೆ ಡ್ರೈವರ್ ಬಸ್ ನಿಲ್ಲಿಸಲ್ಲ. ಆಗ ಕರ್ಣನ್ ಜೋರಾಗಿ ಬಸ್ಸಿಗೆ ಹೊಡಿತಾನೆ. ಆದ್ರೂ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆಗ ಕರ್ಣನ್ ಬಸ್ಸಿಂದ ಜಂಪ್ ಮಾಡ್ತಾನೆ. ಆಗ ಡ್ರೈವರ್ ಬಸ್ ಸ್ಟಾಪ್ ಮಾಡ್ತಾನೆ. ಈಗ ಇವರೆಲ್ಲ ಇಳಿದು ಕರ್ಣನ್ ಹತ್ರ ಬರ್ತಾರೆ. ಇವರು ಕರ್ಣನ್ಗೆ, ನಿನಗೇನು ಆಗಿಲ್ಲ ತಾನೆ ಅಂತ ಕೇಳ್ತಾರೆ. ಆಗ ಕರ್ಣನ್ ಅವರಿಗೆ, ನಾನು ಸ್ಟಾಪ್ ಮಾಡುವಂತೆ ಹೇಳಿದಾಗ ನೀವು ನನಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ಅಂತ ಕೇಳ್ತಾನೆ. ಈಗ ದ್ರೌಪದಿ ಕರ್ಣನ ನೋಡಿ ಹೆಮ್ಮೆ ಪಡ್ತಾಳೆ. ಏಕೆಂದ್ರೆ ಕರ್ಣನ್ ತನಗೆ ಯಾರೂ ಸಪೋರ್ಟ್ ಇಲ್ಲದಿದ್ದರೂ ತಾನೊಬ್ಬನೇ ಊರಿಗಾಗಿ ನಿಲ್ತಿರ್ತಾನೆ. ಈಗ ಕರ್ಣನ ಊರಿನವರು ತಮ್ಮ ಊರಲ್ಲಿ ತಾವೇ ಒಂದು ಬಸ್ ಸ್ಟಾಪ್ ಬೋರ್ಡ್ ನ ಇಡ್ತಾರೆ. ಆದ್ರೆ ಮೈಲಾರ ಊರಿನವರು ಪೊಲೀಸರಿಗೆ ಹೇಳಿ ಆ ಬೋರ್ಡ್ ಅನ್ನ ತೆಗೆಸ್ಬಿಡ್ತಾರೆ. ಹೀಗೆ ಒಂದು ದಿನ ಕರ್ಣನ್ ತಂದೆ ಮಲ್ಕೊಂಡಿದ್ದಾಗ ಅವರಿಗೆ ಕನಸಲ್ಲಿ ತನ್ನ ಸಣ್ಣ ಮಗಳು ಕಾಣ್ತಾಳೆ. ಈಕೆ ತನ್ನ ತಂದೆಗೆ, ನಾನು ಮನೆಯ ನಡುವೆ ದುಡ್ಡನ್ನ ಬಚ್ಚಿಟ್ಟಿದ್ದೀನಿ, ನೀವು ಅದನ್ನ ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಆತ ಜೋರಾಗಿ ಕೂಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಕರ್ಣನ್ ತಾಯಿ ಕರ್ಣನ್ನ ಎಬ್ಬಿಸ್ತಾಳೆ. ಆಗ ಕರ್ಣನ್ ಅವನ ತಂದೆ ಹೇಳಿದಂತೆ ಮನೆಯಲ್ಲಿ ಅಗಿದು ನೋಡಿದಾಗ ಅವನಿಗೆ ಸ್ವಲ್ಪ ಹಣ ಸಿಗುತ್ತೆ. ಇದನ್ನ ನೋಡಿ ಕರ್ಣನ್ಗೆ ತನ್ನ ತಂಗಿ ನೆನಪಾಗ್ತಾಳೆ. ಇಲ್ಲಿ ನಮಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ರೋಡಲ್ಲಿ ಪಿಡ್ಸ್ ಬಂದು ಸತ್ತ ಹುಡುಗಿ ಕರ್ಣನ್ ತಂಗಿ ಅಂತ ಗೊತ್ತಾಗುತ್ತೆ. ಈಗ ಮಾರನೇ ದಿನ ಕರ್ಣನ್, ಯಮನ್ ಮತ್ತು ದ್ರೌಪದಿಯನ್ನ ಜೂಜಾಡ್ಕೊಂಡು ಕೂತಿರ್ತಾರೆ. ದ್ರೌಪದಿ ಅಣ್ಣನಿಗೆ ಕರ್ಣನ್ ಅಂದ್ರೆ ಇಷ್ಟ ಇಲ್ಲದಿದ್ದರಿಂದ ಈತ ಇವನಿಗೆ ಸಿಟ್ಟು ಬರೋ ತರ ಮಾತಾಡ್ತಾನೆ. ಇದರಿಂದ ಇವರ ನಡುವೆ ಜಗಳ ಆಗುತ್ತೆ. ಕರ್ಣನ್ ಒಡಮಲನಿಗೆ ಹೊಡಿತಾನೆ. ಇದು ದ್ರೌಪದಿಗೆ ಗೊತ್ತಾಗಿ ಆಕೆ ಕರ್ಣನ್ ಮೇಲೆ ಸಿಟ್ಟಾಗ್ತಾಳೆ ಮತ್ತು ಯಾವತ್ತೂ ನನ್ನ ಮಾತಾಡಿಸಬೇಡ ಅಂತ ಬಿಟ್ಟು ಹೋಗ್ತಾಳೆ. ಇದರಿಂದ ಕರ್ಣನ್ ಬೇಜಾರಾಗಿ ಕುಡಿತಾ ಕೂತಿರ್ತಾನೆ. ಆಗ ಅಲ್ಲಿ ಆತನ ಅಕ್ಕ ಬಂದು ಆತನಿಗೆ ಬೈತಾಳೆ. ಆದ್ರೆ ಕರ್ಣನ್ಗೆ ದ್ರೌಪದಿನ ಮರೆಯೋಕೆ ಆಗ್ತಿರಲ್ಲ. ಅದಕ್ಕೆ ಅವನು ಬೇಜಾರಲ್ಲಿ ಒಂದು ಕಡೆ ಕೂತಿರ್ತಾನೆ. ಆಗ ಅಲ್ಲಿ ಯಮನ್ ಬರ್ತಾನೆ. ಇಲ್ಲಿ ಯಮನ್ ಪಕ್ಕದ ಊರಲ್ಲಿ ಕಬಡ್ಡಿ ಮ್ಯಾಚ್ ನಡೀತಿದೆ, ನೋಡೋಕೆ ಹೋಗೋಣ ಬರ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಕರ್ಣನ್ ಮೂಡು ಸರಿ ಇಲ್ಲ, ಬರಲ್ಲ ಅಂತ ಹೇಳ್ತಾನೆ. ಆದ್ರೆ ಯಮನ್ ಫೋರ್ಸ್ ಮಾಡಿದಕ್ಕೆ ಕರ್ಣನ್ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಮ್ಯಾಚ್ ನಡೀತಿರುತ್ತೆ. ಆಗ ಮೈಲಾರ ಊರಿನವರು ಕರ್ಣನ್ ಊರಿನವರ ಪಾಯಿಂಟ್ಸ್ ನ ಬೇಕಂತ ಕಡಿಮೆ ಮಾಡ್ತಿರ್ತಾರೆ. ಇದು ಗೊತ್ತಾಗಿ ಕರ್ಣನ್ ಆ ಊರಿನ ಮುಖ್ಯಸ್ಥನೊಂದಿಗೆ ಜಗಳ ಮಾಡ್ತಾನೆ. ಆದ್ರೆ ಯಮನ್ ಕರ್ಣನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಒಬ್ಬ ಪ್ರೆಗ್ನೆಂಟ್ ಮಹಿಳೆಯನ್ನ ತೋರಿಸ್ತಾರೆ. ಈಕೆ ಬಸ್ಸಿಗಾಗಿ ಮೇನ್ ರೋಡ್ಗೆ ಬರ್ತಾಳೆ. ಈ ಕಡೆ ಮೈಲಾರ ಊರಿನ ಮುಖ್ಯಸ್ಥ ತನ್ನ ಊರಿನವರನ್ನ ಕರೆದು, ಕರ್ಣನ್ ನಮ್ಮ ಊರಿಗೆ ಬಂದು ನಮ್ಮ ಹತ್ರ ಜಗಳ ಮಾಡುವಷ್ಟು ದೊಡ್ಡವನಾಗಿದ್ದಾನೆ, ಅವನನ್ನ ಮುಗಿಸಿಬಿಡಿ ಅಂತ ಅವರಿಗೆ ಒಂದು ಕತ್ತಿ ಕೊಡ್ತಾನೆ. ಈ ಕಡೆ ಕರ್ಣನ್ ತನ್ನ ಊರಿನವರಿಗೆ ತಾನು ಕಬಡ್ಡಿ ಟೂರ್ನಮೆಂಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ನೀವ್ಯಾರು ಯಾಕೆ ಮಾತಾಡಿಲ್ಲ, ನಾವೆಲ್ಲ ಸುಮ್ಮನೆ ಇರೋದಕ್ಕೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಕರ್ಣನ್ ಅಲ್ಲಿಂದ ಹೋಗ್ತಿದ್ದಾಗ ದಾರಿಯಲ್ಲಿ ಅವನಿಗೆ ಆ ಕಾಲು ಕಟ್ಟಿ ಹಾಕಿದ ಕತ್ತೆ ಕಾಣುತ್ತೆ. ಆಗ ಕರ್ಣನ್ ಆ ಕತ್ತೆಯ ಕಾಲುಗಳನ್ನ ಬಿಸ್ತಿರ್ತಾನೆ. ಈ ಕಡೆ ಬಸ್ಸಿಗಾಗಿ ವೇಟ್ ಮಾಡ್ತಿದ್ದ ಮಹಿಳೆ ಒಂದು ಬಸ್ ಬಂದಾಗ ಕೈ ಮಾಡ್ತಾಳೆ. ಆದ್ರೆ ಆ ಬಸ್ ಸ್ಟಾಪ್ ಆಗದೆ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಇನ್ನೊಂದು ಬಸ್ ಬಂದಾಗ ಆಕೆ ಮತ್ತೆ ಕೈ ಮಾಡ್ತಾಳೆ. ಆದ್ರೆ ಆ ಬಸ್ ಕೂಡ ಹಾಗೆ ಹೋಗ್ತಿರುತ್ತೆ. ಆಗ ಮಹಿಳೆಯ ಮಗ ಆ ಬಸ್ಗೆ ಕಲ್ಲು ಹೊಡಿತಾನೆ. ಆಗ ಡ್ರೈವರ್ ಬಸ್ ಸ್ಟಾಪ್ ಮಾಡಿ ಈ ಹುಡುಗನ ಹತ್ರ ಬರ್ತಾನೆ. ಇಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ ಆ ಹುಡುಗನಿಗೆ ಹೊಡಿತಿರ್ತಾರೆ. ಆಗ ಅಲ್ಲಿ ಯಮನ್ ಬರ್ತಾನೆ. ಆದ್ರೆ ಇವರು ಯಮನ್ನ ಸಹ ಹೊಡಿತಾರೆ. ಈ ಕಡೆ ಕರ್ಣನ್ ಆ ಕತ್ತೆ ಕಾಲನ್ನ ಬಿಚ್ಚಿದಾಗ ಅದು ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಕರ್ಣನ್ ಅಲ್ಲೇ ಬಿದ್ದಿದ್ದ ಒಂದು ಕಟ್ಟಿಗೆ ತಗೊಂಡು ಆ ಬಸ್ ಗಾಜನ್ನ ಹೊಡಿತಾನೆ. ಆಗ ಅದೇ ದಾರಿಯಲ್ಲಿ ಬರ್ತಿದ್ದ ಕರ್ಣನ್ ಊರಿನ ಕಬಡ್ಡಿ ಪ್ಲೇಯರ್ಸ್ ಕರ್ಣನ್ಗೆ ಸಾಥ್ ಕೊಡ್ತಾರೆ. ಇವರು ಆ ಬಸ್ ಅಲ್ಲಿ ಇದ್ದ ಎಲ್ಲಾ ಗಾಜನ್ನ ಒಂದು ಬಿಡದೆ ಪುಡಿ ಪುಡಿ ಮಾಡ್ತಾರೆ. ಇಲ್ಲಿ ಕರ್ಣನ್ ತನ್ನ ಮುಂದೆ ಬಂದ ಡ್ರೈವರ್ ಕಂಡಕ್ಟರ್ ಎಲ್ಲರನ್ನ ಹೊಡಿತಿರ್ತಾನೆ. ಇದೇ ಟೈಮಲ್ಲಿ ಕರ್ಣನ್ನ ಹೊಡೆಯೋಕೆ ಮೈಲಾರ ಊರಿನವರು ಬರ್ತಾರೆ. ಆದ್ರೆ ಅವರು ಕರ್ಣನ್ನ ಅಗ್ರೆಸಿವ್ನೆಸ್ ನೋಡಿ ಅವನ ಮುಂದೆ ಬರೋಕೆ ಧೈರ್ಯ ಸಾಕಾಗದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಊರಿನವರೆಲ್ಲ ಸೇರಿ ಒಂದು ಮೀಟಿಂಗ್ ಕರೀತಾರೆ. ಇಲ್ಲಿ ಊರಿನ ಮುಖ್ಯಸ್ಥರು, ಏನೇ ಆಗ್ಲಿ ನೀವು ಆ ಬಸ್ ಅನ್ನ ಡ್ಯಾಮೇಜ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಆ ಊರಿನವರು ಕರ್ಣನ್ ಕಡೆ ಇರ್ತಾರೆ. ಇವರು ಆ ಮಹಿಳೆಗೆ ಏನಾದ್ರೂ ಆಗಿದ್ರೆ ಯಾರು ಜವಾಬ್ದಾರಿ, ಪೊಲೀಸರು ಬಂದ್ರೆ ನಾವು ಕರ್ಣನ್ಗೆ ಸಪೋರ್ಟ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ. ಈಗ ಬಸ್ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬಸ್ನ ನೋಡಕ್ಕೆ ಎಸ್ಐ ಬರ್ತಾನೆ. ಈತ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಿದ್ದಾಗ ಅಲ್ಲಿ ಮೈಲಾರ ಊರಿನವರು ಬರ್ತಾರೆ. ಇವರು ಎಸ್ಐಗೆ ಆ ಊರಿನವರ ವಿರುದ್ಧ ದೂರು ಹೇಳ್ತಾರೆ ಮತ್ತು ಅವರ ಮೇಲೆ ಕೇಸ್ ಹಾಕಿ ಒಳಗೆ ಹಾಕಿಲ್ಲ ಅಂದ್ರೆ ಅವರು ಇದೇ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಆ ಎಸ್ಐ ಕರ್ಣನ್ ಊರಿಗೆ ಬರ್ತಾನೆ. ಈತ ಇಲ್ಲಿ ಅಲ್ಲಿನ ಜನರಿಗೆ ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಆಗ ಅವರು ದುರ್ಯೋಧನ, ಅಭಿಮನ್ಯು, ಭೀಮ ಹೀಗೆ ಹೇಳ್ತಿದ್ದಾಗ ಎಸ್ಐ ನೀವು ಮಹಾಭಾರತದಲ್ಲಿರುವ ಪಾತ್ರದ ಹೆಸರನ್ನು ಇಟ್ಟುಕೊಂಡ್ರೆ ರಾಜ ಮನೆತನದವರಾಗ್ತೀರಾ ಅಂತ ಬೈತಾನೆ ಮತ್ತು ಅವರಿಗೆ ಆ ಬಸ್ ಮೇಲೆ ದಾಳಿ ಮಾಡಿದವರನ್ನ ಸುಮ್ಮನೆ ಒಪ್ಪಿಸಿದ್ರೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಿ ಅಂತ ಹೇಳ್ತಾನೆ. ಆದ್ರೆ ಆ ಊರಿನ ಮುಖ್ಯಸ್ಥ, ಇಲ್ಲ ಸರ್, ಊರಿನವರೆಲ್ಲ ಇಲ್ಲೇ ಇದ್ದೀವಿ, ನೀವು ಯಾರು ಮಾಡಿದ್ದಾರೋ ನೋಡ್ಕೊಳ್ಳಿ ಅಂತ ಹೇಳ್ತಾನೆ.
ಆಗ ಅಲ್ಲಿದ್ದ ಕಂಡಕ್ಟರ್ ಬಸ್ಸಿನ ಮೇಲೆ ಮೊದಲು ಕಲ್ಲು ಒಗೆದ ಹುಡುಗನನ್ನ ನೋಡ್ತಾನೆ. ಆತ ಎಸ್ಐಗೆ ಹೇಳಿದಾಗ ಎಸ್ಐ ಆ ಹುಡುಗನನ್ನ ಎಳ್ಕೊಂಡು ಬಂದು ಅವರು ಸರೆಂಡರ್ ಆದ್ರೆ ಮಾತ್ರ ಇವನನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಬೇರೆ ದಾರಿ ಇಲ್ಲದೆ ನೀರಿನ ಟ್ಯಾಂಕ್ ನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಕರ್ಣನ್ ಮತ್ತು ಬಸ್ ಮೇಲೆ ಅಟ್ಯಾಕ್ ಮಾಡಿದ ಪ್ಲೇಯರ್ಸ್ ಹೊರಗೆ ಬರ್ತಾರೆ. ಇಲ್ಲಿ ಇವರನ್ನ ನೋಡಿ ಎಸ್ಐ ಆ ಊರಿನ ಮುಖ್ಯಸ್ಥನಾದ ದುರ್ಯೋಧನ್ಗೆ, ನೀನು ಬೇಕಂತ ಅವರನ್ನ ಮುಚ್ಚಿಟ್ಟಿದ್ಯಲ್ಲ, ನಿನ್ನ ತಲೆ ಮೇಲೆ ಇರೋ ಪೇಟನ ತೆಗಿ ಅಂತ ಹೇಳ್ತಾನೆ. ಆದ್ರೆ ಆತ ತೆಗೆಯೋದಿಲ್ಲ ಮತ್ತು ಎಸ್ಐನ ಮುಟ್ಟಿ ಮಾತಾಡಿಸ್ತಾನೆ. ಆಗ ಎಸ್ಐ ಕೋಪದಲ್ಲಿ ಆತನ ಕೆನ್ನೆಗೆ ಹೊಡಿತಾನೆ. ಇದರಿಂದ ಊರ ಜನರಿಗೆ ಕೋಪ ಬಂದು ಇಲ್ಲಿ ಅವರು ಕೋಪದಲ್ಲಿ ಪೊಲೀಸರ ವಿರುದ್ಧ ಆಗ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಬಸ್ ಓನರ್ ಈ ಕೇಸನ್ನ ವಾಪಸ್ ತಗೋತಾನೆ. ಏಕೆಂದ್ರೆ ಆತ ಒಂದು ಪ್ರೈವೇಟ್ ಬಸ್ ನಡೆಸಿದ್ದರಿಂದ ಇವಾಗ ಇವರಿಗೆ ಶಿಕ್ಷೆ ಆದ್ರೂ ಮುಂದೆ ಇವರು ತಮಗೆ ತೊಂದರೆ ಮಾಡಬಹುದು ಅಂತ ಅನ್ಕೋತಾನೆ. ಇದರಿಂದ ಎಸ್ಐ ಹತ್ರನೂ ಕಂಪ್ಲೇಂಟ್ ಇಲ್ಲದರಿಂದ ಆತ ಬೇರೆ ದಾರಿ ಇಲ್ಲದೆ ಅಲ್ಲಿಂದ ವಾಪಸ್ ಬರಬೇಕಾಗುತ್ತೆ. ಆದ್ರೆ ಎಸ್ಐ ಅವರಿಗೆ ಕಂಪ್ಲೇಂಟ್ ವಾಪಸ್ ತಗೊಂಡು ನಾಳೆ ಬಂದು ಸ್ಟೇಷನ್ ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಊರಿನ ಕೆಲವು ಮುಖ್ಯಸ್ಥರು ಸ್ಟೇಟ್ಮೆಂಟ್ ಕೊಡೋಕೆ ಸ್ಟೇಷನ್ಗೆ ಹೋಗ್ತಾರೆ. ಆದ್ರೆ ತುಂಬಾ ಹೊತ್ತಾದರೂ ಅವರು ತಿರುಗಿ ವಾಪಸ್ ಬರಲ್ಲ. ಇದಕ್ಕೆ ಕರ್ಣನ್ ಮತ್ತು ಆ ಊರಿನ ಕೆಲವು ಜನರು ಸ್ಟೇಷನ್ಗೆ ಹೋಗಿ ನಮ್ಮವರು ನಿನ್ನೆ ಇಲ್ಲಿ ಬಂದಿದ್ರು, ಆದ್ರೆ ಇಲ್ಲಿವರೆಗೆ ವಾಪಸ್ ಮನೆಗೆ ಬಂದಿಲ್ಲ ಅಂತ ಕೇಳ್ತಾರೆ. ಆದ್ರೆ ಪೊಲೀಸರವರು ಅವರು ನಿನ್ನೆನೇ ಇಲ್ಲಿಂದ ಹೋದ್ರು ಅಂತ ಹೇಳ್ತಾರೆ. ಆದ್ರೆ ಕರ್ಣನ್ ಕೇಳದೆ ಸ್ಟೇಷನ್ ಒಳಗೆ ಹೋಗ್ತಿರ್ತಾನೆ. ಆದ್ರೆ ಪೊಲೀಸರು ಅವನನ್ನ ತಡಿತಾರೆ. ಈಗ ಇವರು ಏನು ಮಾಡೋದಂತ ಗೊತ್ತಾಗದೆ ಸ್ಟೇಷನ್ ಮುಂದೆ ಇದ್ದ ಟೀ ಸ್ಟಾಲ್ಗೆ ಬಂದು ಕೂತ್ಕೋತಾರೆ. ಆಗ ಕರ್ಣನ್ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗನಿಗೆ, ನಿನ್ನೆ ನಮ್ಮ ಕಡೆಯ 5 ಜನ ಇಲ್ಲಿಗೆ ಬಂದಿದ್ರು, ಅವರ ಬಗ್ಗೆ ಏನಾದ್ರೂ ಗೊತ್ತಿದೇನಾ ಅಂತ ಕೇಳ್ತಾನೆ. ಆಗ ಆ ಹುಡುಗ ಕರ್ಣನ್ಗೆ ನಿನ್ನೆ ನಡೆದ ಸಂಗತಿ ಹೇಳ್ತಾನೆ. ನಿನ್ನೆ ಇವರು ಬಂದಾಗ ಇವರನ್ನ ಕುತ್ಕೊಳ್ಳೋಕ್ಕೂ ಬಿಡದೆ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನಿಂತುಕೊಳ್ಳುವಂತೆ ಮಾಡಿರ್ತಾರೆ ಮತ್ತು ಇವರಿಗೆ ನೀರು ಕುಡಿಯಲು ಸಹ ಬಿಟ್ಟಿರುವುದಿಲ್ಲ. ಇವರು ತಾವಾಗಿ ಟೀ ಕುಡಿದು ಬರ್ತೀವಿ ಅಂತ ಹೇಳಿದಾಗ ಎಸ್ಐ ಸರ್ ಬರ್ತಾರೆ, ವೇಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಆಗ ಅವರು ಬೆಳಗ್ಗೆಯಿಂದ ಇಲ್ಲಿವರೆಗೆ ಬರ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಇಲ್ಲಿವರೆಗೂ ಅವರು ಬಂದಿಲ್ಲ ಅಂತ ಕೇಳ್ತಾರೆ. ಆಗ ಅದೇ ಟೈಮಲ್ಲಿ ಎಸ್ಐ ಬರ್ತಾನೆ. ಆಗ ಇವರು ಬೆಳಗ್ಗೆಯಿಂದ ನಿನಗೋಸ್ಕರ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಎಸ್ಐ, ನೀವೇನು ರಾಜರ, ಬಂದ ತಕ್ಷಣ ನಿಮಗೆ ರಾಜಮರ್ಯಾದೆ ಮಾಡೋಕೆ ಅಂತ ಹೇಳ್ತಾನೆ. ಮತ್ತೆ ಊರಿನ ಮುಖ್ಯಸ್ಥನಾದ ದುರ್ಯೋಧನ್ಗೆ, ನಿನ್ನೆ ನಾನು ನಿಮ್ಮ ಊರಿಗೆ ಬಂದಾಗ ನಿನ್ನ ಪೇಟ ತೆಗಿ ಅಂದ್ರೆ ತೆಗೆಯಲ್ಲ ಅಂತ ಅಹಂಕಾರ ತೋರಿಸಿದಲ್ಲ, ಇವತ್ತು ಆ ಅಹಂಕಾರ ಏನಾಯ್ತು ಅಂತ ಕೇಳ್ತಾನೆ. ಮತ್ತು ಅವರಿಗೆ ಲಾಠಿಯಿಂದ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಎಸ್ಐ ಅವರಿಗೆ ಎಷ್ಟು ಹೊಡಿತಾನಂದ್ರೆ ಅವರು ಮೂರ್ಛೆ ಹೋಗ್ತಾರೆ. ಇದನ್ನ ಕೇಳಿ ಕರ್ಣನ್ ಒಂದು ಕಟ್ಟಿಗೆ ತಗೊಂಡು ಪೊಲೀಸ್ ಸ್ಟೇಷನ್ ಕಡೆಗೆ ಓಡ್ತಾನೆ. ಇದನ್ನ ನೋಡಿ ಅವನ ಊರವರೆಲ್ಲ ಕರ್ಣನ್ ಹಿಂದೆ ಬರ್ತಾರೆ. ಇವರು ಸ್ಟೇಷನ್ ಒಳಗೆ ಹೋಗಿ ಅಲ್ಲಿದ್ದ ಪೊಲೀಸರನ್ನೆಲ್ಲ ಹೊಡಿತಾರೆ. ಇವರು ಟೇಬಲ್, ಕುರ್ಚಿ ಎಲ್ಲವನ್ನ ಮುರಿದು ಹಾಕ್ತಾರೆ. ಇಲ್ಲಿ ಕರ್ಣನ್ಗೆ ಅವರ ಊರಿನವರು ಸಿಗ್ತಾರೆ. ಇವರು ಸ್ಟೇಷನ್ ಟೆರೆಸ್ ಮೇಲೆ ಬಿದ್ದಿರ್ತಾರೆ. ಈಗ ಇವರು ಅವರನ್ನ ಎತ್ಕೊಂಡು ಊರಿಗೆ ವಾಪಸ್ ಬರ್ತಾರೆ. ಇಲ್ಲಿ ಊರಿನ ಮುಖ್ಯಸ್ಥನಾದ ದುರ್ಯೋಧನ್ ಸೂಸೈಡ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ನೋಡಿದ ಕರ್ಣನ್ ಊರಿನವರಿಗೆ, ನಾನು ಮೊದಲಿನಿಂದಲೂ ನಿಮಗೆ ಹೇಳ್ತಿರೋದು ಇದೆ, ಅವರು ನಮ್ಮನ್ನ ಮನುಷ್ಯರಂತ ಅಂದುಕೊಂಡಿಲ್ಲ. ಇವರೆಲ್ಲರ ಪರಿಸ್ಥಿತಿ ನೋಡಿ, ಪ್ರಾಣಿಗಳಿಗೂ ಹೀಗೆ ಹೊಡೆಯೋದಿಲ್ಲ. ನಾವು ಈಗ ಇವರನ್ನ ಎದುರಿಸಿಲ್ಲ ಅಂದ್ರೆ ನಾವು ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಇದೇ ರೀತಿ ದಬ್ಬಾಳಿಕೆಯನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಈಗ ಊರಿನವರು ಕೂಡ ಕರ್ಣನ್ಗೆ ಸಾಥ್ ಕೊಡ್ತಾರೆ. ಇವರು ಕರ್ಣನ್ಗೆ ಏನೇ ಬರಲಿ ಒಟ್ಟಿಗೆ ಎದುರಿಸೋಣ ಅಂತ ಹೇಳ್ತಾರೆ. ಅದಕ್ಕೆ ಇವರು, ಪೊಲೀಸರು ನಮ್ಮ ಊರಿನ ಮೇಲೆ ಯಾವಾಗಾದ್ರೂ ಬರಬಹುದು, ಅದಕ್ಕೆ ನಾವು ನಮ್ಮ ಊರಿನ ಕಾಪಾಡಬೇಕಾದ್ರೆ ಸುತ್ತ ಬೇಲಿಯನ್ನ ಹಾಕೋಣ ಅಂತ ಹೇಳ್ತಾರೆ. ಇಲ್ಲಿ ಇವರು ಊರಿನ ಸುತ್ತ ಬೇಲಿ ಹಾಕ್ತಾರೆ. ಗುಂಪು ಗುಂಪಾಗಿ ರಾತ್ರಿ ಟೈಮಲ್ಲಿ ಬಾರ್ಡರ್ನ ಕಾಯ್ತಿರ್ತಾರೆ. ಮಾರನೇ ದಿನ ಕರ್ಣನ್ಗೆ ಒಂದು ಲೆಟರ್ ಬರುತ್ತೆ. ಕರ್ಣನ್ CRPF ನಲ್ಲಿ ಸೆಲೆಕ್ಟ್ ಆಗಿರ್ತಾನೆ. ಆದ್ರೆ ಕರ್ಣನ್ ಇಂಥ ಟೈಮಲ್ಲಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಆದ್ರೆ ಊರಿನವರು, ನಮ್ಮ ಊರಲ್ಲಿ ಮೊದಲ ಬಾರಿಗೆ ಒಬ್ಬನಿಗೆ ಗೌರ್ಮೆಂಟ್ ಜಾಬ್ ಬಂದಿದೆ, ನೀನು ಹೋಗಿ ಈ ಜಾಬ್ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಆದರ್ಶವಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕರ್ಣನ್ ಹೋಗಲು ಒಪ್ಕೋತಾನೆ. ಕರ್ಣನ್ಗೆ ಮನಸ್ಸಿಲ್ಲದಿದ್ದರೂ ಅವರ ಮಾತಿಗೆ ಒಪ್ಪಿ ಡ್ಯೂಟಿಯಲ್ಲಿ ಜಾಯ್ನ್ ಆಗೋಕೆ ಹೋಗ್ತಾನೆ. ಕರ್ಣನ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಪೊಲೀಸ್ನವರು ಬರ್ತಾರೆ. ಇವರು ದೊಡ್ಡ ಬಟಾಲಿಯನ್ ಜೊತೆ ಬಂದಿರ್ತಾರೆ. ಊರಿನವರು ಅವರನ್ನ ತಡೆಯೋಕೆ ಕಲ್ಲುಗಳನ್ನ ತೂರ್ತಾರೆ. ಆದ್ರೆ ಪೊಲೀಸರು ಊರೊಳಗೆ ನುಗ್ತಾರೆ. ಇಲ್ಲಿ ಇವರು ಹೆಣ್ಣು ಗಂಡು ಅಂತ ನೋಡದೆ ಸಿಕ್ಕವರನ್ನೆಲ್ಲ ಹೊಡಿತಿರ್ತಾರೆ. ಇವರು ಅವರ ಮನೆಯೊಳಗೆ ನುಗ್ಗಿ ಅವರ ಮನೆನ ಧ್ವಂಸ ಮಾಡ್ತಿರ್ತಾರೆ. ಈ ಕಡೆ ಯಮನ್ಗೂ ಕೂಡ ತುಂಬಾ ಏಟು ಬೀಳುತ್ತೆ. ಅವನಿಗೆ ರಕ್ತ ಬರುತ್ತಿರುತ್ತೆ. ಆಗ ಯಮನ್ ಇದೆಲ್ಲ ತಡಿಬೇಕಾದ್ರೆ ಯಾರಾದ್ರೂ ಪ್ರಾಣತ್ಯಾಗ ಮಾಡಬೇಕು ಅಂತ ಹೇಳ್ತಾನೆ ಮತ್ತು ಆಮೇಲೆ ಪೆಟ್ರೋಲ್ ಸುರಿದುಕೊಂಡು ತನಗೆ ತಾನೇ ಬೆಂಕಿ ಹಚ್ಕೋತಾನೆ. ಆದ್ರೂ ಇದೆಲ್ಲ ನಿಲ್ಲಲ್ಲ. ಪೊಲೀಸರು ಯಮನ್ ಸುಟ್ಟು ಹೋಗೋದನ್ನ ಸುಮ್ಮನೆ ನೋಡ್ತಿರ್ತಾರೆ. ಆಗ ಒಬ್ಬ ಹುಡುಗ ತಾನು ತಂದಿದ್ದ ಕುದುರೆ ಏರಿ ಕರ್ಣನ್ ಹತ್ರ ಬರ್ತಾನೆ. ಇಲ್ಲಿ ಈತ ಕರ್ಣನ್ಗೆ ನಡೆದ ಸಂಗತಿ ಹೇಳ್ತಾನೆ. ಆಗ ಕರ್ಣನ್ ತಂದೆ ಆತನಿಗೆ ಕತ್ತಿ ಕೊಟ್ಟು, ಹೋಗು ಇದೆಲ್ಲ ತಡಿ ಅಂತ ಹೇಳ್ತಾನೆ. ಆಗ ಕರ್ಣನ್ ಹುಡುಗ ತಂದಿದ್ದ ಕುದುರೆ ಏರಿ ಊರಿನ ಕಡೆ ಬರ್ತಾನೆ. ಇಲ್ಲಿ ಈತ ಯಮನ್ ಡೆಡ್ ಬಾಡಿಯನ್ನ ನೋಡ್ತಾನೆ. ಅದು ಪೂರ್ತಿಯಾಗಿ ಸುಟ್ಟೋಗಿರುತ್ತೆ. ಇದನ್ನು ನೋಡಿ ಕರ್ಣನ್ಗೆ ಕೋಪ ಬರುತ್ತೆ. ಅವನು ಅವನ ಹತ್ರ ಇದ್ದ ಕತ್ತಿಯಿಂದ ಪೊಲೀಸರನ್ನ ಘಾಸಿಗೊಳಿಸ್ತಾನೆ. ಆದ್ರೆ ಅವರನ್ನ ಸಾಯಿಸೋದಿಲ್ಲ. ಇಲ್ಲಿ ಕರ್ಣನ್ ಎಸ್ಐ ಕುತ್ತಿಗೆ ಮೇಲೆ ಕತ್ತಿ ಇಡ್ತಾನೆ ಮತ್ತು ಅಲ್ಲಿದ್ದವರಿಗೆ, ಇಲ್ಲಿ MLA ಕರೀರಿ ಅಂತ ಹೇಳ್ತಾನೆ. ಅಲ್ಲಿವರೆಗೆ ಎಸ್ಐ ನಮ್ಮ ಹತೋಟಿಯಲ್ಲಿರ್ತಾನೆ ಅಂತ ಅವನನ್ನ ಒಂದು ರೂಮಲ್ಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಎಸ್ಐ ಒಳಗೆ ಬಂದಾಗ ಗನ್ ತಗೊಂಡು ಕರ್ಣನ್ನ ಶೂಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕರ್ಣನ್ ಅವರಿಂದ ತಪ್ಪಿಸ್ಕೊತಾನೆ. ಇಲ್ಲಿ ಕರ್ಣನ್ ಮತ್ತು ಎಸ್ಐ ನಡುವೆ ಫೈಟ್ ನಡೆಯುತ್ತೆ. ಕರ್ಣನ್ ಎಸ್ಐನ ಅರೆಜೀವ ಮಾಡ್ತಾನೆ. ಅವನಿಗೆ ಎಸ್ಐನ ಸಾಯಿಸೋದು ಇಷ್ಟ ಇರಲ್ಲ. ಆದ್ರೆ ಎಸ್ಐ, ನಾನು ಇಲ್ಲಿಂದ ಹೊರಗೆ ಹೋದ್ಮೇಲೆ ಮತ್ತೆ ಬರ್ತೀನಿ, ಆಗ ನಿನ್ನ ಮತ್ತು ನಿನ್ನ ಊರನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕರ್ಣನ್ ಕತ್ತಿ ತಗೊಂಡು ಆ ಎಸ್ಐ ತಲೆನ ಕಡಿತಾನೆ. ಎಸ್ಐ ಅಲ್ಲೇ ಸತ್ತು ಹೋಗ್ತಾನೆ. ಈಗ ಪೊಲೀಸರು ಬಂದು ಕರ್ಣನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಈಗ 10 ವರ್ಷ ಕಳೆಯುತ್ತೆ. ಕರ್ಣನ್ ಜೈಲಿಂದ ಬಿಡುಗಡೆಯಾಗಿ ಹೊರಗೆ ಬರ್ತಾನೆ. ಅವನು ಬಸ್ಸಲ್ಲಿ ತನ್ನ ಊರಿಗೆ ಬರ್ತಿರ್ತಾನೆ. ಈಗ ಇವರ ಊರಲ್ಲಿ ಬಸ್ ಸ್ಟಾಪ್ ಆಗಿರುತ್ತೆ. ಕರ್ಣನ್ ಇದನ್ನ ನೋಡಿ ಖುಷಿ ಆಗ್ತಾನೆ.
ಇವನು ಊರೊಳಗೆ ಬಂದಾಗ ಜನ ಕರ್ಣನ್ನ ವೆಲ್ಕಮ್ ಮಾಡೋಕೆ ಸೇರಿರ್ತಾರೆ. ಇವರು ಯಮನ್ ಫೋಟೋನ ಒಂದು ಗೋಡೆ ಮೇಲೆ ಬರೆದಿರ್ತಾರೆ. ಇಲ್ಲಿ ಇವರು ತಮ್ಮ ಊರಿಗಾಗಿ ಮಾಡಿದ ಹೋರಾಟವನ್ನ ನೆನೆಸ್ಕೊತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.